ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಯೋಗಿತಾ ಅಗರ್ವಾಲ್. ನನ್ನ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು. ನಾನು ಈಗ ಮಾಡುತ್ತಿರುವ ಚಟುವಟಿಕೆಯಲ್ಲಿ ಆಂಟಿ ಗ್ರಾವಿಟಿ ಅಥವಾ ಗುರುತ್ವಕ್ಕೆ ವಿರುದ್ಧ ಚಲನೆ ಇದ್ರ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ಈ ಚಟುವಟಿಕೆಯಲ್ಲಿ ನಾನು ಬಳಸಿಕೊಂಡಿರುವ ವಸ್ತುಗಳೆಂದರೆ 1 ಫೋಮ್ ಶೀಟ್ನಿಂದ ಮಾಡಿರುವಂತಹ ಇಳಿಜಾರು, 2 ಲಾಲಿಕೆಗಳು ಹಾಗೂ 1 PVC ಪೈಪ್ನ ತುಂಡು. 2 ಲಾಲಿಕೆಗಳನ್ನು ಈ ರೀತಿ ಗಮ್ ಟೇಪ್ ಮೂಲಕ ಜೋಡಿಸಿಕೊಂಡಿರುವೆ. ಮೊದಲು ನಾನು ಇಳಿಜಾರಿನ ಮೇಲೆ PVC ಪೈಪನ್ನು ಇರಿಸುತ್ತಿದ್ದೇನೆ. ಸಾಮಾನ್ಯವಾಗಿ ಇಳಿಜಾರಿನಲ್ಲಿ ಮೇಲಿಂದ ಕೆಳಕ್ಕೆ ಉರುಳುತ್ತಿದೆ. ಆದರೆ ಇದೇ ಇಳಿಜಾರಿನಲ್ಲಿ ಕೂಡಿರುವ ಲಾಲಿಕೆಗಳನ್ನು ಇರಿಸಿದಾಗ ನೋಡಿ, ಅದು ಇಳಿಜಾರಿನಲ್ಲಿ ಕೆಳಗಿನಿಂದ ಮೇಲಕ್ಕೆ ಚಲಿಸುತ್ತಿದೆ. ಇದೇ ಇಳಿಜಾರಿನಲ್ಲಿ ಒಂದು ಕಡೆಯಿಂದ ಲಾಲಿಕೆಗಳನ್ನು ಇನ್ನೊಂದು ಕಡೆಯಿಂದ PVC ಪೈಪನ್ನು ಇರಿಸುತ್ತಿದ್ದೇನೆ. ನೋಡಿ, ಒಂದಕ್ಕೊಂದು ಅಪ್ಪಳಿಸುತ್ತಿವೆ. ಇನ್ನೊಂದು ರೀತಿಯಲ್ಲಿ ಇವೆರಡನ್ನು ಇರಿಸುತ್ತಿದ್ದೇನೆ. ಈಗ ನೋಡಿ, PVC ಪೈಪ್ ಕೆಳಗೆ ಚಲಿಸಿದರೆ ಲಾಲಿಕೆಯು ಮೇಲಕ್ಕೆ ಚಲಿಸುತ್ತದೆ. ಈ ರೀತಿ ಮೇಲೇರಲು ಕಾರಣವೇನೆಂದರೆ 2 ಲಾಲಿಕೆಗಳ ರಾಶಿಯು ಇವುಗಳ ಮಧ್ಯದಲ್ಲಿ ಕೇಂದ್ರೀಕೃತವಾಗಿರುತ್ತದೆ. ಇದನ್ನೇ ನಾವು ಸೆಂಟರ್ ಆಫ್ ಮಾಸ್ ಎಂದು ಕರೆಯುತ್ತೇವೆ. ಲಾಲಿಕೆಗಳು ತಮ್ಮ ವಿಶಿಷ್ಟ ಆಕಾರದಿಂದ ಮುಂದಕ್ಕೆ ಚಲಿಸಿದಂತೆ ಸೆಂಟರ್ ಆಫ್ ಮಾಸ್ ಅಂದರೆ ರಾಶಿಯ ಕೇಂದ್ರ ಬಿಂದು ಕೆಳಕ್ಕೆ ಹೋಗುತ್ತದೆ. ಕೊನೆಯದಾಗಿ ಪ್ರಾರಂಭದಲ್ಲಿ ಲಾಲಿಕೆಗಳು ಸೆಂಟರ್ ಆಫ್ ಮಾಸ್ನ ಎತ್ತರ, ಅಂತಿಮದಲ್ಲಿ ಅದರ ಎತ್ತರ ಕಡಿಮೆ ಆಗುತ್ತದೆ. ಇದನ್ನೇ ನಾವು ಆಂಟಿ ಗ್ರಾವಿಟಿಯಲ್ಲಿ ಅಥವಾ ಗುರುತ್ವಕ್ಕೆ ವಿರುದ್ಧ ಚಲನೆ ಎಂದು ಕರೆಯುತ್ತೇವೆ. ಈಗ ನಾನು ಇದನ್ನು ಸ್ಕೇಲ್ ಮುಖಾಂತರ ಪರೀಕ್ಷಿಸುತ್ತಿದ್ದೇನೆ. ಇಲ್ಲಿ ನೋಡಿ, ಲಾಲಿಕೆಯ ಎತ್ತರ 10 ಸೆಂಟಿಮೀಟರ್ ಇದೆ. ಅದನ್ನೇ ನಾವು ಇಲ್ಲಿ ನೋಡಿದಾಗ ಇದರ ಎತ್ತರ 9 ಸೆಂಟಿಮೀಟರ್ ಇದೆ. ಇದರಿಂದ ಲಾಲಿಕೆಯು ಅದರ ಇಳಿಜಾರಿನ ಕಡೆ ಚಲಿಸುತ್ತದೆ. ಧನ್ಯವಾದಗಳು.